ಅಲಿಯಾಸ್ ಮಂಜೇಶ್ ಕುಮಾರ್ ಬಂಧನ. ಅವಳಳ್ಳಿ ಮಂಜ ಅಲಿಯಾಸ್ ಮಂಜೇಶ್ ಕುಮಾರ್ ತನ್ನ ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂಬ ಕಾರಣಕ್ಕೆ ಡ್ರೈವರ್ ಕಿರಣ್ ಎಂಬಾತನಿಗೆ ಗನ್ ತೋರಿಸಿ ಬಸ್ ಸಮೇತ ಕಿಡ್ನಾಪ್. ಕನಕಪುರ ರಸ್ತೆಯಲ್ಲಿ ತನ್ನದೇ ಹವಾ ಮೇಂಟೈನ್ ಮಾಡಿಕೊಂಡು ಓಡಾಡುತ್ತಿದ್ದ ಕೊಲೆಪಾತಕ ರೌಡಿ ಶೀಟರ್ ಅವಳಳ್ಳಿ ಮಂಜನನ್ನು ತಲಗಟ್ಟುಪುರ ಪೊಲೀಸರು ಬಂಧಿಸಿದ್ದಾರೆ. ಈಚರ್ ಕಂಪನಿಯ ಮಿನಿ ಬಸ್ ಡ್ರೈವರ್ ಆದ ಕಿರಣ್ ಎಂಬಾತನನ್ನು ಕಿಡ್ನಾಪ್ ಮಾಡಿ ಗನ್ ತೋರಿಸುವ ಮೂಲಕ ಕೊಲೆ ಬೆದರಿಕೆ ಹಾಕಿ ಲಾಂಗು ಡ್ರ್ಯಾಗನ್ಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ನಂತರ ಹಣ ಲೂಟಿ ಮಾಡಿದ ಆರೋಪ ಮತ್ತು ಜಾತಿ ನಿಂದನೆಯ ಅಟ್ರಾಸಿಟಿ ಕೇಸ್ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಮಾಜಿ ಕಾರ್ಪೊರೇಟರ್ ಸೋಮಣ್ಣನವರ ಅಣ್ಣನ ಮಗನಾದ ವಿನೋದ್ ಕೊಲೆ ಕೇಸ್ನಲ್ಲಿ ಹಲವಾರು ವರ್ಷಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇದ್ದ ರೌಡಿ ಶೀಟರ್ ಮಂಜೇಶ ಕಳೆದ ತಿಂಗಳಷ್ಟೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಬಂದಿದ್ದ. ಇತ್ತೀಚೆಗೆ ತನ್ನ ಎದುರಾಳಿ ಗ್ಯಾಂಗ್ನವರು ತನ್ನನ್ನು ಕೊಲ್ಲಲು ಸಂಚು ನಡೆಸಿದ್ದಾರೆಂಬ ಗುಮಾನಿ ಮೇಲೆ ಎದುರಾಳಿಗಳ ಜೊತೆಗೆ ಗುರುತಿಸಿಕೊಂಡಿರುವ ಹುಡುಗರನ್ನು ಟಾರ್ಗೆಟ್ ಮಾಡಿ ಹುಡುಕಾಟ ನಡೆಸುತ್ತಿದ್ದಾನೆಂಬ ಸುದ್ದಿ ಹಬ್ಬಿತ್ತು. ಈಗ ಎದುರಾಳಿ ಗ್ಯಾಂಗ್ನ ಜೊತೆಗೆ ಸೇರಿಕೊಂಡು ಡ್ರೈವರ್ ಕಿರಣ್ ತನ್ನ ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧ ಏರ್ಪಡಿಸಿಕೊಂಡು ತನ್ನನ್ನು ಕೊಲ್ಲಲು ಸ್ಕೆಚ್ ಹಾಕಿದ್ದಾರೆಂಬ ಅನುಮಾನದಿಂದ ತನ್ನದೇ ಊರಿನ ಡ್ರೈವರ್ ಕಿರಣ್ ನನ್ನು ಬಸ್ ಸಮೇತ ಕಿಡ್ನಾಪ್ ಮಾಡಿಸಿರುವ ರೌಡಿ ಅವಳಳ್ಳಿ ಮಂಜ ತನ್ನ ಗ್ಯಾಂಗ್ ಸದಸ್ಯರ ಜೊತೆಗೆ ಸೇರಿಕೊಂಡು ಕಿರಣ್ ನನ್ನು ಶಿವಮೊಗ್ಗ ರಸ್ತೆ, ಹಿರಿಯೂರು, ಅರಸೀಕೆರೆ, ನೆಲಮಂಗಲ ರಸ್ತೆಯಲ್ಲಿ 2 ದಿನ ಬಸ್ನಲ್ಲೇ ಕೂರಿಸಿಕೊಂಡು ಹೊಡೆದು ಚಿತ್ರಹಿಂಸೆ ಕೊಟ್ಟು ಸುತ್ತಾಡಿಸಿದರು. ನಂತರ ಕಾರ್ಪೊರೇಟರ್ ಸೋಮಣ್ಣನ ಬರ್ಡೇ ಪಾರ್ಟಿಗೆ ಹೋಗಿದ್ದವರ ಡೀಟೇಲ್ಸ್ ಕೊಡು, ನನ್ನ ಕೊಲೆಗೆ ಎಷ್ಟು ಲಕ್ಷ ಸುಪಾರಿ ಹಣ ಈಸ್ಕೊಂಡಿದ್ದೀರಿ ಹೇಳು ಎಂದು ಲಾಂಗ್ ಮಚ್ಚಿನಿಂದ ಹೊಡೆದು ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆ ಕೊಟ್ಟು ರೌಡಿ ಶೀಟರ್ ಮಂಜೇಶ ತಾನು ಹೇಳಿದಂತೆಯೇ ಕಿರಣ್ ಬಾಯಿಂದ ಏನೇನೋ ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ. ಮೊಬೈಲ್ ಫೋನ್ ಕಿತ್ತುಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿ ಬಿಟ್ಟು ಹೋಗಿದ್ದ. ತಲಗಟ್ಟುಪುರ ಪೊಲೀಸ್ ಠಾಣೆಯಲ್ಲಿ ತಂಡವಾಗಿ 16ನೇ ತಾರೀಕು ದೂರು ದಾಖಲೆಯಾಗಿದೆ. ದೂರು ಆಧರಿಸಿ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ರೌಡಿ ಶೀಟರ್ ಅವಳಳ್ಳಿ ಮಂಜನನ್ನು ಬಂಧಿಸಿ ಪೊಲೀಸರು ನ್ಯಾಯಾಲಯದಲ್ಲಿ ಹಾಜರುಪಡಿಸಿ 5 ದಿನಗಳ ತನಿಖಾ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಪ್ರಕರಣದ ನಿಜಾಂಶ ಏನೆಂಬುದು ಸಂಪೂರ್ಣ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಿದೆ.